ಓಂ ನಮಃ ಸಿದ್ದೇಭ್ಯ. ಸದ್ಧರ್ಮ ಬಂಧುಗಳೇ, ಶ್ರೀ ಕ್ಷೇತ್ರ ಆರತಿಪುರ ದಿಗಂಬರ ಜೈನ ಮಠವು ಸುಮಾರು 1300-400 ವರ್ಷಗಳ ಪ್ರಾಚೀನ ಕ್ಷೇತ್ರವಾಗಿದೆ. ಇಂತಹ ಪವಿತ್ರ ಪುಣ್ಯಭೂಮಿಯಲ್ಲಿ ದೊಡ್ಡ ಬೆಟ್ಟ, ಚಿಕ್ಕ ಬೆಟ್ಟ ಎಂದು ಎರಡು ಬೆಟ್ಟಗಳಿವೆ. ದೊಡ್ಡ ಬೆಟ್ಟದಲ್ಲಿ ಭಗವಾನ್ ಬಾಹುಬಲಿ ಸ್ವಾಮಿ, ಚಿಕ್ಕ ಬೆಟ್ಟದಲ್ಲಿ 14 ದೇವಸ್ಥಾನಗಳಿದ್ದು ಅನೇಕ ಕಾರಣಗಳಿಂದ ಅವು ನಾಶವಾಗಿ ಹೋಗಿದ್ದಾವೆ. ಅದಕ್ಕೆ 2019ರಲ್ಲಿ ಶ್ರವಣಬೆಳಗೊಳದ ಪರಮ ಪೂಜ್ಯ ಸಮಾಧಿಸ್ಥ ಕರ್ಮಯೋಗಿ ಚಾರುಕೀರ್ತಿ ಭಟ್ಟರ ಸ್ವಾಮೀಜಿಯವರು ಆರತಿಪುರ ಮಠದಲ್ಲಿ ಒಂದು ಭಟ್ಟಾರಕ ಪೀಠವನ್ನು ಸ್ಥಾಪನೆ ಮಾಡಿದ ನಂತರ ಅವ್ರದ್ದೊಂದು ಬಹಳ ಇಚ್ಛೆ ಇತ್ತು. ಅಲ್ಲಿ ಮುಂಚೆ 14 ದೇವಸ್ಥಾನ ಇತ್ತು. ಹಾಗಾಗಿ ಶಿಲಾಮಯನೇ 14 ದೇವಸ್ಥಾನ ಆಗಬೇಕು. ಅದಕ್ಕೋಸ್ಕರ ಸ್ವಾಮೀಜಿಯವರು ನಮಗೆ ಆಶೀರ್ವಾದ ಮತ್ತು ಆದೇಶ, ಪೂಜ್ಯ ಗುರುಗಳದು ಆರತಿಪುರದಲ್ಲಿ ಒಂದು ಶಿಲಾಮಯ, ಅದು 24 ತೀರ್ಥಂಕರ, ಕಲ್ಪದ್ರುಮ 24 ತೀರ್ಥಂಕರ ಜಿನಾಲಯನೇ ಆಗಬೇಕಂತ ಅವ್ರದ್ದು ಬಹಳ ಆಶೆ ಇತ್ತು. ಅದರಂತೆಯೇ ಈಗ ಕ್ಷೇತ್ರದಲ್ಲಿ ಕಾರ್ಯಗಳು ಎಲ್ಲ ಶಿಲಾಮಯ ಮಂದಿರದ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ನಾಡಿನ ಸಮಸ್ತ ಜನರು ಹೇಗೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಒಂದು ಕೊತ್ತಂಬರಿ ಬೀಜ ಅಷ್ಟೇ ಜಿನಾಲಯವನ್ನು ಮಾಡಿ ಸಾಸಿವೆ ಕಾಳಿನಷ್ಟೇ ಒಂದು ಜಿನಬಿಂಬ ಸ್ಥಾಪನೆ ಮಾಡಿದ್ರೂ ಅಂತಹ ಭವ್ಯ ಜೀವಿಗಳು ಒಂದಿಲ್ಲ ಒಂದಿನ ಮುಂದಿನ ಭಾವಗಳಲ್ಲಿ ಮೋಕ್ಷ ಹೋಗುತ್ತಾರೆ. ಹಾಗಾಗಿ ಇಂಥ ದೊಡ್ಡ ಜಿನಾಲಯ ಆಗ್ತಾಯಿದೆ. ಇಂಥ ಭವ್ಯ ದಿವ್ಯ ಜಿನಾಲಯಕ್ಕೆ ತಾವೆಲ್ಲರೂ ಕ್ಷೇತ್ರಕ್ಕೆ ಬರಬೇಕು. ಮತ್ತು ತಾವೆಲ್ಲೆಲ್ಲಿ ಇದ್ದೀರಾ ಆ ಕ್ಷೇತ್ರದಿಂದನೇ, ಸ್ಥಾನದಿಂದನೇ ಆ ಭವ್ಯ ಮಂದಿರಕ್ಕೆ ಎಲ್ಲ ರೀತಿಯ ತನುಮನ ಧನದ ಸಹಾಯವನ್ನು ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಆ ಭವ್ಯ ಜಿನಾಲಯಕ್ಕೆ ತಮ್ಮೆಲ್ಲರ ಸಹಯೋಗ ಇರಲಿ ಅಂತ ಈ ಸಮಯದಲ್ಲಿ ಹೇಳ್ತಾ, ಎಲ್ಲ ಜನರಿಗೆ, ಶ್ರಾವಕರಿಗೆ ಶುಭವಾಗಲಿ, ಮಂಗಲವಾಗಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದಿರಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಓಂ ನಮಃ ಸಿದ್ದೇಭ್ಯ.